Okay. So very good morning to all. So as you know, we have started with the second chapter, that is getting started with the business intelligence. And in this chapter, you are going to study about the business intelligence and the so we have seen overview of this chapter. Okay. Then we have seen introduction to this chapter. ಅಂದ್ರೆ ಇದ್ರ ಏನೇನ್ ಓದ್ತೀವಿ ಅನ್ನೋದು ಅಂತ ಅದನ್ನ ನೋಡಿದ್ವಿ. ಸೊ ಏನೇನ್ ಓದಿರಿ ಏನೇನ್ ಓದ್ತೀರಿ ನೆಕ್ಸ್ಟ್. ಓಕೆ, ಅಂದ್ರೆ ಕಂಟೆಂಟ್ ನೋಡಿರಿ ಫಸ್ಟ್ ಓವರ್ ವ್ಯೂ ಒಳಗೆ ಏನ್ ನೋಡಿರಿ, ಕಂಟೆಂಟ್ ನೋಡಿರಿ. ಆಮೇಲೆ ಇದ್ರೊಳಗೆ ಏನ್ ನೋಡಿರಿ, ಏನೇನ್ ಓದಿರಿ, ನೆಕ್ಸ್ಟ್ ಏನೇನ್ ಓದ್ತಿರಿ. ಓಕೆ, ಸೊ ಏನೇನ್ ಓದಿರಿ ಅಂತಂದ್ರೆ ಈಗ ಬಿಸ್ನೆಸ್ ಎಂಟರ್ಪ್ರೈಸಸ್ ಬಗ್ಗೆ ತಿಳ್ಕೊಂಡಿರಿ, IT ಬಿಸ್ನೆಸ್ ಎಂಟರ್ಪ್ರೈಸಸ್ ಒಳಗೆ ಹೆಂಗ್ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡಿರಿ. ಆಮೇಲೆ OLTP ಮತ್ತು OLAP ಬಗ್ಗೆ ತಿಳ್ಕೊಂಡಿರಿ. ಸೊ ನೆಕ್ಸ್ಟ್ ಏನದ ಅಂತಂದ್ರೆ ಆಕ್ಚುಲಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊತೀರಿ ಅಂತ ಹೇಳಾಗತ್ತಾನ. ಓಕೆ, so after that we have seen the topic called as analytical information. Okay, so analytical information for decision support ಅಂತ ಹೇಳಿ ಇದೊಂದು ಟಾಪಿಕ್ ನೋಡಿದ್ವಿ. Okay, so in this topic he is saying that in the past numericals ನ numerical information ಇಂದ ನಾವು ಡಿಸಿಷನ್ ಸಪೋರ್ಟ್ ಮಾಡ್ತಿದ್ವಿ. ಓಕೆ, ಸೊ ನ್ಯೂಮರಿಕಲ್ ಇನ್ಫಾರ್ಮೇಶನ್ ಅಂತ ಡಿಸಿಷನ್ ಸಪೋರ್ಟ್ ನ ಮಾಡ್ತಿದ್ವಿ. ಬಟ್ ಈಗೇನ್ ಯೂಸ್ ಮಾಡಾಕತ್ತೀವಿ, ಬಿಸ್ನೆಸ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಾಕತ್ತೀವಿ ಅಂತ ಹೇಳಕತ್ತಾನ. ಓಕೆ, ಸೊ ಬಿಸ್ನೆಸ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಾವು ಡಿಸಿಷನ್ ಸಪೋರ್ಟ್ ನ ಮಾಡ್ತೀವಿ ಅಂತ ಹೇಳಕತ್ತಾನ. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ದಟ್ ಅನಾಲಿಟಿಕಲ್ ಅಪ್ಲಿಕೇಶನ್ಸ್ ಇದ್ದಾಗನು ನಮ್ದು ಎಲ್ಲ ಎಂಟರ್ಪ್ರೈಸಸ್ ನಡೀತಿತ್ತು. ಓಕೆ, ಬಟ್ BI ಯೂಸ್ ಮಾಡೋದ್ರಿಂದ ಏನಾಗತ್ತದ ಅಂತಂದ್ರೆ ನಮ್ದು ಫಾಸ್ಟರ್ ಆಗತ್ತದ, ರಿಲೇಬಲ್ ಆಗಾಕತ್ತದ. ಓಕೆ, ಆಮೇಲೆ ಹೈ ಪರ್ಫಾರ್ಮೆನ್ಸ್ ಸಿಗಾಕತ್ತದ, ಕಾನ್ಸ್ಟೆನ್ಸಿ ಇರ್ತದೆ. ಸೊ ಅದ್ರ ಸಲಕ ನಾವು BI ಯೂಸ್ ಮಾಡಾಕತ್ತೀವಿ ಅಂತ ನೋಡಿದ್ವಿ. ಓಕೆ, ಸೊ ಆಕ್ಚುಲಿ BI ಒಳಗ BI ಇನ್ಫಾರ್ಮೇಶನ್ ಬಗ್ಗೆ ನೋಡಾಕತ್ತೀವಿ. BI ಇನ್ಫಾರ್ಮೇಶನ್ ಇಸ್ ನಥಿಂಗ್ ಬಟ್ ಸಮ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ತಗೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಅಂತ ಹೇಳ್ಬೋದು, ಅಥವಾ ಕಮ್ಯುನಿಕೇಟ್ ಮಾಡೋದು. ಈಗ ನೀವು ಒಂದು ಬಿಸ್ನೆಸ್ ಲಾರ್ಜ್ ಅಮೌಂಟಿಗೆ ಸ್ಟಾರ್ಟ್ ಅಂದ್ರೆ ವೈ ಬೇಕನ್ನಕತ್ತೀರ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಓಕೆ, ಸೊ ಒಂದ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ತಗೊಂಡು ನಾವು ಡಿಸಿಷನ್ ನ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಡಿಸಿಷನ್ ಮಾಡ್ಬೇಕಾಗಿತ್ತಂದ್ರ ವಿ ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ದ ಎಕ್ಸ್ಪೀರಿಯನ್ಸ್ಡ್ ಪೀಪಲ್. ಅದ್ರಾಗ ಯಾರು ಎಕ್ಸ್ಪೀರಿಯನ್ಸ್ ಆಗ್ಯಾರ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು. ಸೊ ಕಮ್ಯುನಿಕೇಟ್ ಮಾಡಿದ್ರೆ ಏನಾಗ್ತದೆ, ಅವ್ರದ್ದು ಏನ್ ಕನ್ಕ್ಲೂಷನ್, ಅವ್ರದ್ದೆಲ್ಲ ಸೇಮ್ ಕನ್ಕ್ಲೂಷನ್ ಇರ್ಬೋದು, ಸೇಮ್ ಕನ್ಕ್ಲೂಷನ್ ಬರ್ತದೆ ಅಂತ ಹೇಳ್ಬೋದು. ಸೊ ಆ ಸೇಮ್ ಕನ್ಕ್ಲೂಷನ್ ಅಂದ್ರೆ ಕಾಮನ್ ಕನ್ಕ್ಲೂಷನ್ ತಗೊಂಡು ನಾವು ಅದನ್ನ ಪ್ರಿಡಿಕ್ಟ್ ಅಥವಾ ಇಂಟರ್ಪ್ರಿಟೇಟ್ ಮಾಡ್ಬೇಕಂದ್ರೆ ನಾವು ಅದನ್ನ ತಗೊಂಡ್ ಹೋಗ್ಬೇಕು, ಮುಂದ್ ನಡ್ಸ್ಕೊಂಡ್ ಹೋಗ್ವಿ ಅಂತಂದ್ರೆ ವಿಲ್ ಗೆಟ್ ಅ ಬೆನಿಫಿಟ್ ಅಂತ ಹೇಳಾಕತ್ತಾನ. ಓಕೆ, ಸೊ BI ಒಳಗ BI ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. BI ಇನ್ಫಾರ್ಮೇಶನ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟ್. ಓಕೆ, ಒನ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಬಗ್ಗೆ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳಾಕತ್ತಾನ ಅಂತಂದ್ರೆ ನಮ್ BI ಇನ್ಫಾರ್ಮೇಶನ್ ಯೂಸ್ ಮಾಡೋದ್ರಿಂದ ಸಮ್ ಪರ್ಟಿಕ್ಯುಲರ್ ಆನ್ಸರ್ಸ್ ಸಿಗ್ತಾವ ನಮಗ ಅಂತ ಹೇಳ್ತಾರೆ. ಸೊ ಏನ್ ಆನ್ಸರ್ಸ್ ಅಂತಂದ್ರೆ ಹೂ ಆರ್ ಮೋಸ್ಟ್ ಪ್ರಾಫಿಟಬಲ್ ಕಸ್ಟಮರ್ಸ್. ಓಕೆ, ಕಸ್ಟಮರ್ಸ್ ಯಾರ್ ಚಲೋ ಅದಾರ. ಓಕೆ, ಆಮೇಲೆ ಯಾವ ಪ್ರಾಡಕ್ಟ್ ಮೀನ್ಸ್ ಯಾವ ಕಸ್ಟಮರ್ ಜಾಸ್ತಿ ಪ್ರಾಫಿಟ್ ಆಗತ್ತದ, ಮೀನ್ಸ್ ಯಾವ ಕಸ್ಟಮರ್ ನಿಂತ ನಮಗ್ ಪ್ರಾಫಿಟ್ ಆಗತ್ತದ, ಯಾವ ಪ್ರಾಡಕ್ಟ್ ನಮಗ್ ಪ್ರಾಫಿಟ್ ಕೊಡಾಕತ್ತದ, ಆಮೇಲೆ ಯಾರ ಬೆಸ್ಟ್ ಎಂಪ್ಲಾಯ್ ಅದಾರ. ಓಕೆ, ಆಮೇಲೆ ಯಾವ ಕಸ್ಟಮರ್ ನಿಂತ ನಾವು ನಮ್ ಕಂಪನಿ ಪರ್ಫಾರ್ಮೆನ್ಸ್ ನ ಚಲೋ ಮಾಡ್ಕೋಬಹುದು. ಓಕೆ, ಸೊ ಸಮ್ ಕ್ವಶನ್ಸ್ ಆನ್ಸರ್ ಇಟ್ ಇಸ್ ಪ್ರೊವೈಡಿಂಗ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಪರ್ಟಿಕ್ಯುಲರ್ ವೇ ಒಳಗ್ ನೀವು ಅದನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇವೆಲ್ಲ ಹೆಲ್ಪ್ ಆಗ್ತದೆ. ಅನಲೈಸ್ ಮಾಡಕ BI ಯೂಸ್ ಮಾಡೋದ್ರಿಂದ ಇವೆಲ್ಲ ನಮಗ ಹೆಲ್ಪ್ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಇದರಿಂದ ಏನಾಗ್ತದೆ ಅಂತಂದ್ರೆ ನೀವು ಒಂದು ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ಒಂದ್ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡ್ವಿ ಅಂತಂದ್ರೆ BI ಫ್ಯಾಕ್ಟ್ ಯೂಸ್ ಮಾಡಿ ಸಮ್ ಪ್ಲಾನಿಂಗ್ ಸಮ್ ಡಿಸಿಷನ್ಸ್ ನಾವು ಕರೆಕ್ಟ್ ತಗೊಂಡ್ವಿ ಅಂತಂದ್ರೆ ನಮಗೊಂದು ಫಾಸ್ಟರ್, ರಿಲಿಯಬಲ್ ಅಂಡ್ ಹೈ ಟರ್ಮ್ ಓರಿಯೆಂಟೆಡ್ ಪರ್ಫಾರ್ಮೆನ್ಸ್ ನಮಗ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಟಾಪಿಕ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್. ನಿನ್ನೆ ಕ್ಲಾಸ್ನಾಗ ಈ ಟಾಪಿಕ್ ನ ನೋಡಿದ್ವಿ, ಎಲ್ಲಾರ್ಗು ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತ ಅನ್ಕೋತೀನಿ. ಎವ್ರಿವನ್ ಅಂಡರ್ಸ್ಟುಡ್? ಪ್ಲೀಸ್ ರಿಪ್ಲೈ. Everyone understood the previous class, this topic? I'm waiting for your reply. Okay, so fine then. Next we'll go for the next topic. Actually we have started also. ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅಂದ್ರೆ ಒಂದ್ ಸ್ವಲ್ಪ ರಿವಿಷನ್ ತಗೊಂಡು ಹೋಗ್ತೀನಿ ಅಂತ.
So next topic is about the information sources before dawn of BI. Okay, dawn of BI ಅದ್ರ ಬಗ್ಗೆ ನಾವು ನೋಡಕತ್ತಿದ್ವಿ. Decision makers invest in obtaining the market facts and internal functions such as finance and marketing sales to involve business plans. Okay, ಈಗ ಏನದ ಅಂತಂದ್ರೆ ಸಮ್ ಡಿಸಿಷನ್ ಮೇಕರ್ಸ್ ಏನದಾರ ಅಂತಂದ್ರೆ ಸಮ್ ಫ್ಯಾಕ್ಟ್ಸ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳ್ತಾನೆ. ನಾವ್ ಹಂಗ ಇನ್ವೆಸ್ಟ್ ಮಾಡಬಾರ್ದು. ಓಕೆ, ನಮ್ದೇನೋ ಒಂದ್ ಬಿಸ್ನೆಸ್ ಒಳಗೆ ನಾ ಈಗ ಲಾರ್ಜ್ ಸ್ಕೇಲ್ ಅಂದ್ರೆ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇದೆ, ಅದನ್ನ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಮಾಡ್ಕೋಬೇಕಂತಂದ್ರೆ ಹ್ಯಾವ್ ಟು ಇನ್ವೆಸ್ಟ್ ಸಮ್ ಮೋರ್ ಅಮೌಂಟ್ ನಾನು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಬ್ಲೈಂಡ್ಲಿ ನಾನು ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಓಕೆ, ವಿತ್ ಮೈ ಗಡ್ಸ್ ನಾ ಮಾಡ್ತೀನಿ ಬಿಡ ಅದೇನ್ ದೊಡ್ಡದತ್ತ ಹಂಗ ನಾವ್ ತಿಳ್ಕೊಂಡು ನಾ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಿದ ಅಂತಂದ್ರೆ ಒಬ್ವಿಯಸ್ಲಿ ನನಗ ಫೇಲ್ ಆಗ್ತದ, ನನ್ ಬಿಸ್ನೆಸ್ ಸಕ್ಸಸ್ ಆಗಂಗಿಲ್ಲ. ಓಕೆ, ಸೊ ಈಗ ನಾವು ಇನ್ವೆಸ್ಟ್ ಮಾಡ್ಬೇಕು, ನಾವ್ ಅದ್ರ ಬಗ್ಗೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ನಾವ್ ಅದ್ರ ಪರ್ಟಿಕ್ಯುಲರ್ ಫ್ಯಾಕ್ಟ್ ನಾವು ತಿಳ್ಕೊಬೇಕಂತ ಹೇಳ್ತಾನೆ. ಯಾವ ಫ್ಯಾಕ್ಟ್ಸ್ ಅಂತಂದ್ರೆ ಮಾರ್ಕೆಟಿಂಗ್ ಫ್ಯಾಕ್ಟ್ ಇರ್ಬೋದು, ಮಾರ್ಕೆಟಿಂಗ್ ನಾಗ ಸೇಲ್ಸ್ ಇರ್ಬೋದು, ಆಮೇಲೆ ಫೈನಾನ್ಸ್ ರಿಲೇಟೆಡ್ ಇರ್ಬೋದು, ಓಕೆ, ಮಾರ್ಕೆಟ್ ಫ್ಯಾಕ್ಟ್ಸ್ ಇರ್ಬೋದು. ಓಕೆ, ಸೊ ಇಂಥವೆಲ್ಲ ಏನದಾವ ಸಮ್ ಫ್ಯಾಕ್ಟ್ಸ್ ನಾವು ತಿಳ್ಕೊಬೇಕು ಅಂತ ಹೇಳ್ತಾನೆ. ಸೊ ಯಾವ್ಯಾವ ಫ್ಯಾಕ್ಟ್ಸ್ ಅಂತ ಹೇಳಿ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಾಗತ್ತಾನ. ಸೊ ಫಸ್ಟ್ ಅಬೌಟ್ ದ ಮಾರ್ಕೆಟಿಂಗ್ ರಿಸರ್ಚ್. ಓಕೆ, ಸೊ ಮಾರ್ಕೆಟಿಂಗ್ ರಿಸರ್ಚ್ ಬಗ್ಗೆ ನಾವು ಏನೇನ್ ತಿಳ್ಕೊಬೇಕು ಅಂತ. ಈ ಮಾರ್ಕೆಟಿಂಗ್ ರಿಸರ್ಚ್ ಇಸ್ ನಥಿಂಗ್ ಬಟ್ ನಮ್ ಮಾರ್ಕೆಟ್ ಪ್ಲೇಸ್ ನಾಗ ಏನದ ಅದನ್ನ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಕ್ಲಾತ್ಸ್ ಏನೋ ಒಂದು ಶಾಪ್ ಹಾಕಾಕತ್ತೀನಿ ಅಂತ ತಿಳ್ಕೊ. ಓಕೆ, ಈಗೇನದ ದ ಥಿಂಗ್ ಈಸ್ ನೌ ಇಟ್ಸ್ ಅ ರೈನಿ ಸೀಸನ್. ಓಕೆ, ಈ ರೈನಿ ಸೀಸನ್ ಒಳಗ ನಾ ಸಮ್ಮರ್ ಕ್ಲಾತ್ಸ್ ಹಾಕದ ಅಂತ ತಿಳ್ಕೊ. ಐ ಆಮ್ ಗಿವಿಂಗ್ ಜಸ್ಟ್ ಎಕ್ಸಾಂಪಲ್. ಈಗ ರೈನಿ ಸೀಸನ್ ನಡೆದಿದ್ರೆ ರೈನಿ ಸೀಸನ್ ಒಳಗ ನಾ ಸಮ್ಮರ್ ಕ್ಲಾತ್ಸ್, ಓಕೆ, ಸಮ್ಮರ್ ಕ್ಲಾತ್ಸ್ ನಾನು ಶಾಪ್ ಹಾಕಿದ ಅಂತಂದ್ರೆ ಯಾರು ತಗೋತಾರ? ಯಾರು ತಗೋಂಗಿಲ್ಲ. ಓಕೆ, ಬಿಕಾಸ್ ರೈನಿ ಸೀಸನ್ ಒಳಗೆ ಎಂತ ಬೇಕು? ರೈನಿ ಸೀಸನ್ ಕ್ಲಾತ್ಸ್ ಬೇಕು, ಒಂದ್ ಸ್ವಲ್ಪ ಬೆಚ್ಚಗಿರೋ ಅಂತ ಕ್ಲಾತ್ಸ್ ಬೇಕು. ಓಕೆ, ಇದು ಬೇಕೇನಂತಾರೆ ಮಳಿ ಹತ್ಲಾದ ರೈನ್ ಕೋಟ್ಸ್ ಅಂತವೆಲ್ಲ ಬೇಕು. ಓಕೆ, ಈಗ ನಾನ್ ಸೀಸನ್ಗೆ ಆ ಸೀಸನ್ಗೆ ಹಾಕದ್ ಬಿಟ್ಟ ಬೇರೆ ಸೀಸನ್ ಹಾಕಿದ ಅಂತ ಯಾರು ತಗೋತಾರೆ? ಯಾರು ತಗೊಂಗಿಲ್ಲ. ಕರೆಕ್ಟಾ? ಸೊ ಸಿಮಿಲರ್ಲಿ ಹಂಗೆ ಈಗ ಒಂದು ವಿಲೇಜಸ್ ಇದೆ. ಓಕೆ, ಸೊ ವಿಲೇಜಸ್ ನ ಹೋಗಿ ಮಾಡರ್ನ್ ಟೆಕ್ನಿಕ್ಸ್ ಇಂದ ಏನಾದ್ರು ಹಾಕಿದ್ದ ಅಂತ ತಿಳ್ಕೊರಿ. ಓಕೆ, ಸೊ ಮಾಡರ್ನ್ ಟೆಕ್ನಿಕ್ಸ್ ನ ಹೋಗಿ ಮಾಡರ್ನ್ ಟೆಕ್ನಿಕ್ಸ್ ಇಂದ ಅಥವಾ ಏನೋ ಒಂದು ರಿಲೇಟೆಡ್ ಟು ಮಾಡರ್ನ್ 4-5 ಹಾಕಿದ ಅಂತ ತಿಳ್ಕೊರಿ ಸ್ಟಾಕ್ ನ. ಓಕೆ, ಯಾರು ತಗೋತಾರ? ಅವ್ರು ತಗೊಂಗೇ ಇಲ್ಲ, ಅವ್ರು ನೋಡಂಗೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಯಾಕಂತಂದ್ರೆ ಅವ್ರಿಗೆ ಏನ್ ಗೊತ್ತಿರಲ್ಲ. ಓಕೆ, ಸೊ ಹಂಗ ನಾವ್ ಅದ್ರ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಬಿಫೋರ್ ಇನ್ವೆಸ್ಟಿಂಗ್ or ಬಿಫೋರ್ ನಾವ್ ಅದನ್ನ ಒಯ್ದು ಹಾಕ್ಬೇಕಾದಾಗ ನಾವ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಪ್ಲೇಸ್. ಓಕೆ, ಸೀಸನ್, ಓಕೆ, ರೀಸನ್. ಸೊ ಇದನ್ನೆಲ್ಲ ನಾವು ಥಿಂಕ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಈಗ ನಾನು ಇನ್ನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಮೊಬೈಲ್ ಎಕ್ಸಾಂಪಲ್. ಓಕೆ, ಈಗ ಮೊಬೈಲ್ ಎಕ್ಸಾಂಪಲ್ ಆಗ ಕರೆಂಟ್ಲಿ ಏನದ ಅಂತಂದ್ರೆ ಇಂಟರ್ನಲ್ ಸ್ಟೋರೇಜ್ 32 GB, 16 GB. ಓಕೆ, ಆಮೇಲೆ ರ್ಯಾಮ್ 4 GB, 8 GB, ಮೆಗಾ ಪಿಕ್ಸೆಲ್, ಸಮ್ ಮೆಗಾ ಪಿಕ್ಸೆಲ್ ಅವೆಲ್ಲ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಪಿಕ್ಸೆಲ್ಸ್ ಎಲ್ಲ ನಿಮ್ಗೆ ಗೊತ್ತಿರ್ತದೆ ಅದನ್ನ. ಓಕೆ, ಸೊ ಹಿಂಗ್ ಒಂದು ಹೈ ಸ್ಟ್ಯಾಂಡರ್ಡ್ ಏನ್ ನಡೆದು. ಓಕೆ, ಈಗ ನಾನು ಅಂತದನ್ನ ಮೊಬೈಲ್ ಶಾಪ್ ತೆಗೆದ್ ಬದ್ಲಿ ನಾ ಹಿಂದಿನ ವರ್ಷನ್ಸ್ ಇಂದ ತಕೊಂಡ್ ಕೂತಂದ್ರೆ ಯಾರು ತಗೋತಾರೆ? ತಗೊಂಗಿಲ್ಲ. ಓಕೆ, ಯಾಕಂದ್ರೆ ಪ್ರೆಸೆಂಟ್ಲಿ ಏನದ ಹೈ ಸ್ಟೋರೇಜ್ ಇದ್ದಿದ್ದನ್ನ ನಾವೆಲ್ಲರೂ ಪ್ರಿಫರ್ ಮಾಡ್ತೀವಿ. ಓಕೆ, ಹೈ ಮೆಗಾ ಪಿಕ್ಸೆಲ್ ಇದ್ದಿದ್ದನ್ನ ಪ್ರಿಫರ್ ಮಾಡ್ತೀವಿ. ಓಕೆ, ಸೊ ನಾವು ಮಾರ್ಕೆಟ್ ನಾಗ ಏನದ, ಯಾವ ಸ್ಟ್ಯಾಂಡರ್ಡ್ ನಾಗ ಅದ ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಓಕೆ, ಇವನ್ ಅಬೌಟ್ ದ ಪ್ರೈಸ್. ಈಗ ನಾ ಸೇಮ್ ಪ್ರಾಡಕ್ಟ್ ನ ಸೇಮ್ ಥಿಂಗ್ ಸ್ಯಾಮ್ಸಂಗ್ ಒಂದ್ ಯಾವ್ದೋ ಒಂದ್ ಮೊಬೈಲ್ ಅದ ಅಂತ ತಿಳ್ಕೊ. ಈಗ ಅದನ್ನ ನಾನು 20,000 ನಾ ಮಾರಾಕತ್ತೀನಿ, ಇನ್ನೊಬ್ಬನ ಯಾರು 15,000 ಮಾರಾಕತ್ತಾನ. ಓಕೆ, ಈಗ ಆಬ್ವಿಯಸ್ಲಿ ಕಸ್ಟಮರ್ಸ್ ಯಾರ ಕಡೆ ಹೋಗ್ತಾರೆ? 15,000 ಇದ್ದವ್ರ ಕಡೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಅವ್ರಿಗೆ 5,000 ಉಳಿತದ. ಕರೆಕ್ಟಾ? ಈಗ ಅವ ಏನೋ ಒಂದ್ ಡಿಸ್ಕೌಂಟ್ ಹಾಕೊಂಡ್ 15,000 ಮಾಡಾಕತ್ತಾನೆ, ನೀವು ಅದನ್ನ 20,000 ಮಾರಾಕತ್ರೆ ನಿಮಗೆ ಏನೂ ಸಿಗಂಗಿಲ್ಲ. ಯಾಕಂತಂದ್ರೆ ಒಬ್ವಿಯಸ್ಲಿ ಕಸ್ಟಮರ್ಸ್ ವಿಲ್ ಗೋ ಫಾರ್ ದಟ್ ಸೈಡ್ ಓನ್ಲಿ. ಓಕೆ, ಸೊ ಹಂಗ ನಾವು ಕಾಂಪಿಟೇಟರ್ಸ್ ಬಗ್ಗೆನೂ ಯೋಚನೆ ಮಾಡ್ಬೇಕು. ಓಕೆ, ಇಫ್ ಈಸ್ ಗಿವಿಂಗ್ ಫಾರ್ 15,000 ನೀವೇನೋ ಒಂದ್ 5% ಡಿಸ್ಕೌಂಟ್ ಹಾಕೊಂಡು ನೀವು ಸೆಲ್ ಮಾಡ್ರಿ, ನಿಮ್ ಕಡೆ ಬರ್ತಾರೆ. ಓಕೆ, ಸೊ ಹಂಗ ನಾವು ಕಾಂಪಿಟೇಟರ್ಸ್ ಬಗ್ಗೆನೂ ಯೋಚನೆ ಮಾಡ್ಬೇಕು, ಕಸ್ಟಮರ್ಸ್ ಬಗ್ಗೆನೂ ಯೋಚನೆ ಮಾಡ್ಬೇಕು, ಪ್ರಾಡಕ್ಟ್ಸ್ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡ್ಬೇಕು, ಪ್ರಾಡಕ್ಟ್ ಕರೆಂಟ್ ಆಗಿ ಏನ್ ನಡೆದದ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ದಟ್ ಈಸ್ ಅಬೌಟ್ ದ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳ್ತಾನೆ. ಸೊ ಅದನ್ನ ಹೇಳಕತ್ತಾನ ನೋಡ್ರಿ. ದಿಸ್ ಅನಲೈಸಿಸ್ ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡ್ ಬೆಟರ್ ದ ಮಾರ್ಕೆಟ್ ಪ್ಲೇಸ್ ಇನ್ ವಿಚ್ ದ ಎಂಟರ್ಪ್ರೈಸಸ್ ಇಸ್ ಇನ್ ಕ್ವಶನ್ ಇಸ್ ಆಪರೇಟಿಂಗ್. ಓಕೆ, ಅಂದ್ರೆ ಮಾರ್ಕೆಟ್ ಪ್ಲೇಸ್ ಬಗ್ಗೆ ನಾವು ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳ್ತಾನೆ. ಓಕೆ,
It is about understanding the customers. Okay, customers ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕಾಂಪಿಟೇಟರ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಪ್ರಾಡಕ್ಟ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ಚೇಂಜಿಂಗ್ ಮಾರ್ಕೆಟ್ ಡೈನಮಿಕ್ಸ್. ಚೇಂಜಿಂಗ್ ಮಾರ್ಕೆಟ್ ಡೈನಮಿಕ್ಸ್ ಅಂದ್ರೆ ಅದೇ ವರ್ಷನ್ಸ್ ಗಳು ಬಂದಿರ್ತಾವ ನೋಡ್ರಿ. ಈಗ ವಿಂಡೋಸ್ 11 ವರ್ಷನ್ ಬಂತು, ಸೊ ಒಬ್ವಿಯಸ್ಲಿ ಎಲ್ಲಿ ಹೋಗ್ತಾರೆ, ಎಲ್ಲರೂ ವಿಂಡೋಸ್ 11 ಗೆ ಹೋಗ್ತಾರೆ. ಓಕೆ, ವಿಂಡೋಸ್ 10 ಕಮ್ ಆಗ್ತದೆ. ಹೆಂಗ್ ವಿಂಡೋಸ್ XP ಹೋತ, ಓಕೆ, ಅದಾದ್ಮೇಲೆ ವಿಂಡೋಸ್ 7 ಸಣ್ಣಾಗಿ ಹೊಂಟದ. ಓಕೆ, ನೆಕ್ಸ್ಟ್ ವಿಂಡೋಸ್ 8, ವಿಂಡೋಸ್ 10 ಯೂಸ್ ಮಾಡಕತ್ತಾರ. ಬಟ್ when we got a ಗುಡ್ ವರ್ಷನ್, ಬಿಟ್ ಗುಡ್ ವರ್ಷನ್ ಸಿಕ್ಕದೆ, ಯಾವುದು ವಿಂಡೋಸ್ 11 ವರ್ಷನ್ ಚಲೋದಂತಂದ್ರೆ obviously 11 ವರ್ಷನ್ ಗೆ ಹೋಗ್ತಾರೆ. ಸೊ ಅಲ್ಲಿ ಏನ್ ಚೇಂಜಿಂಗ್ ಡೈನಾಮಿಕ್ಸ್ ಆಗ್ತದೆ ಅದನ್ನು ತಲೆಯಾಗಿ ಇಟ್ಕೋಬೇಕು. ಐ ಆಮ್ ಜಸ್ಟ್ ಗಿವಿಂಗ್ ದ ಎಕ್ಸಾಂಪಲ್ಸ್. ಓಕೆ, ಸೊ ಹ್ಯಾಂಗ ನೀವು ಅದನ್ನೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಆಮೇಲೆ ಇಟ್ ಈಸ್ ಟು ಆನ್ಸರ್ ಸಮ್ ಕ್ವಶನ್ಸ್. ಓಕೆ, ಏನಂತಂದ್ರೆ ಯಾವ ಪ್ರಾಡಕ್ಟ್ ನ ಯಾವ ರೀಸನ್ ನಾಗ ಲಾಂಚ್ ಮಾಡ್ಬೇಕು. ಓಕೆ, ಅಲ್ಲಿ ನಾ ಲಾಂಚ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತದೇನೋ ಅಂತ. ಈಗ ನೀವು ಮಾಡರ್ನ್ ಡ್ರೆಸ್ಸಸ್ ಒಯ್ದು ಹಳ್ಳಿ ಒಳಗ ಶಾಪ್ ಹಾಕ್ರಿ, ತಗೋತಾರೆ ಯಾರು ಹಳ್ಳಿದವ್ರು? ತಗೋಂಗಿಲ್ಲ. ಅದನ್ನ ಟ್ರೆಡಿಷನಲ್ ಕ್ಲಾತ್ಸ್ ಒಯ್ದು ಹಳ್ಳಿ ಒಳಗ್ ಹಾಕಿದ್ರಂದ್ರ ಅವ್ರು ತಗೋತಾರೆ. ಸೊ ವಿ ಹ್ಯಾವ್ ಟು ಥಿಂಕ್, ಯಾವ್ದೋ ಒಂದ್ ಪ್ರಾಡಕ್ಟ್ ನ ನಾನು ಒಂದ್ ಪರ್ಟಿಕ್ಯುಲರ್ ರೀಜನ್ ಒಳಗ್ ಹಾಕ್ಬೇಕಾಗಿತ್ತು ಅಂತಂದ್ರ ಅವ್ರಿಗೆ ಅಲ್ಲಿ ನಾವು ಥಿಂಕ್ ಮಾಡ್ಬೇಕಾಗ್ತದೆ, ಇದು ಹಾಕಿದ್ರೆ ಇಲ್ಲಿ ನಡೀತದೆ ಅಂತ. ಓಕೆ, ಈಗ ನೋಡಿ ಸಮ್ಮರ್ ಕ್ಲಾತ್ ನ ಒಯ್ದು ಸಿಮ್ಲಾ ಒಳಗ್ ನೀವು ಲಾಂಚ್ ಮಾಡಿ ಅಲ್ಲಿ ತಗೋತಾರೆ? ತಗೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಥಂಡ್ ಇರ್ತದೆ ಅಲ್ಲಿ. ಅವ್ರಿಗೆಲ್ಲ ಏನಾಗ್ತದೆ, ವಿಂಟರ್ ಕ್ಲಾತ್ಸ್ ಬೇಕಾಗ್ತದೆ. ಹಂಗ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ನಾವು ಪರ್ಟಿಕ್ಯುಲರ್ ರೀಸನ್ ಒಳಗ್ ಲಾಂಚ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಅದು ಸಕ್ಸಸ್ಫುಲ್ ಅದನೋ ಇಲ್ಲೋ, ಸಕ್ಸಸ್ಫುಲ್ ಆಗ್ತದೋ ಇಲ್ಲೋ ಅಂತ ಹೇಳಿ ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಸಿಮಿಲರ್ಲಿ will customer be respected to the launch of the product? Okay, ಅದು ನಾವ್ ಏನ್ ಲಾಂಚ್ ಮಾಡತ್ತೆ ಅದ್ರ ರೆಸ್ಪೆಕ್ಟಿವ್ ಅದಾವ್ರೋ ಇಲ್ಲೋ ಅಂತ ಅದನ್ನು ನಾವು ಥಿಂಕ್ ಮಾಡ್ಬೇಕು. ಓಕೆ, ಶುಡ್ ಬಿ ಡಿಸ್ಕಂಟಿನ್ಯೂ ದ ಐಟಮ್. ಈಗ ಏನೋ ಒಂದ್ ಕಡೆ ನೀವು ಹಾಕಿರ್ತೀರಿ, ಅದು ನಿಮಗ್ ನಡಾಕತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರ? ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬೇಕೇನು ಅದನ್ನು ಯೋಚನೆ ಮಾಡ್ಬೇಕು ನೀವು. ಓಕೆ, ನನಗ್ ಲಾಸ್ ಆಗತ್ತದ, ಇವತ್ತಿಲ್ಲ ಅಂದ್ರೆ ನಾಳೆ ಬರ್ತಾರ, ನಾಳೆ ಇಲ್ಲ ಅಂದ್ರೆ ನಾಳೆ ಬರ್ತಾರ ಅಂತ ಕುಂದಿರ್ತೀರ ನೀವು. ಎಲ್ಲಾನು ಲಾಸ್ ಆಗಕತ್ತೀರಿ ಅಂತ ಫುಲ್ ಹಾಕಿದ್ ಇನ್ವೆಸ್ಟ್ ಕಿಂತ ಡಬಲ್ ಲಾಸ್ ಆಗಿದ್ರು ಅಂದ್ರೆ ಅದ್ರಾಗ ನೀವು ಇಟ್ಕೊಂಡ್ ಕುಂದಿರ್ತೀರಾ? ಇಲ್ಲ. ಓಕೆ, ಅಂಡ್ ವಿ ಹ್ಯಾವ್ ಟು ಚೇಂಜ್, ಡಿಸ್ಕಂಟಿನ್ಯೂ ಮಾಡ್ಬೇಕು, ಇಲ್ಲ ಏನಾದ್ರು ಸಮ್ ಚೇಂಜಸ್ ಮಾಡ್ಬೇಕು. ಸೊ ಅಂತ ನಾವು ನೋಡ್ಕೋಬೇಕು. ಓಕೆ, ಆಮೇಲೆ ವೇರ್ ಶುಡ್ ಐಟಮ್ A and B ಬಿ ಪ್ಲೇಸ್ಡ್ ಇನ್ ದ ಶಾಪ್ ಸೆಲ್ಸ್. ಈಗ ನೀವು ಇದಕ್ ಹೋಗಿರ್ತೀರಿ, ಸಮ್ ಸೂಪರ್ ಮಾರ್ಕೆಟ್ ಹೋಗಿರ್ತೀರಿ. ಸೊ ಸೂಪರ್ ಮಾರ್ಕೆಟ್ ಹೋದ ಅಲ್ಲಿ ಹೆಂಗಿರ್ತದೆ ಅರೇಂಜ್ ಅಂದ್ರೆ ಎಲ್ಲಾ ನಿಮ್ಗೆ ಕಣ್ಣಿಗೆ ಬೀಳ್ಬೇಕು. ಹೋದ್ ಕೂಡಲೇ ಹಾ ನಂಗೆ ಇದು ತಗೋಬೇಕು, ನಂಗೆ ಇದು ತಗೋಬೇಕು, ನಂಗೆ ಸೊ ಎಲ್ಲಾನು ಕಣ್ಣಿಗೆ ಬೀಳ್ಬೇಕು. ಹಂಗ ಅರೇಂಜ್ ಮಾಡ್ಬೇಕು. ಓಕೆ, ಇಲ್ಲ ನಿಮಗ ಚಲೋ ಇದ್ದಿದ್ ಪ್ರಾಡಕ್ಟ್ ಹಿಂದ್ ಇಟ್ರೆ ಅಂದ್ರೆ ಯಾರು ತಗೋಂಗಿಲ್ಲ. ಸೊ ಅರೇಂಜ್ಮೆಂಟ್ ಕರೆಕ್ಟ್ ಇರ್ಬೇಕು ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಸಮ್ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ಥಿಂಕ್ ಬಿಫೋರ್ ಲಾಂಚಿಂಗ್ ದ ಸಮ್ ಎಂಟರ್ಪ್ರೈಸಸ್. ಓಕೆ, ಸೊ ಈ ತರ ಡಿಸಿಷನ್ಸ್ ನೀವು ತಗೋಬೇಕು ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಮಾರ್ಕೆಟಿಂಗ್ ರಿಸರ್ಚ್. ಅಂಡರ್ಸ್ಟುಡ್? Please reply. Everyone understood marketing research? I've said yesterday also. Just revision ಅಂತ ಹೇಳಿದೆ. Understood? Please reply. I want reply from everyone. ನಾ ದಿನ ಅದೇ ಹೇಳ್ಕೊತ್ ಕೊಡಂಗಿಲ್ಲ. Everyone please reply. Understood marketing research? Others? Rishi, Preeti, Pooja, Sachin, Soumya, Vijayalakshmi. Okay, so fine then we'll go for the next concept called as, okay fine, lower your hands. So next we'll go for the next concept called as statistical data. Okay, so statistical data ಬಗ್ಗೆ ನೋಡೋಣ. Statistical data ಅಂದ್ರೆ ಏನು? Okay, this is essentially about unrelieving hidden patterns. Okay, spotting trends etc. ಅಂದ್ರೆ ಏನ್ ಗೊತ್ತಿರ್ಲಾರ್ದಿರ್ತದಲ್ಲ, ಹಿಡನ್ ಏನಿರ್ತದಲ್ಲ ಅದನ್ನ ಅನ್ರಿಲಿವಿಂಗ್ ಅಂತ, ಅದನ್ನ ಅನ್ರಿವೆಲ್ ಅಂದ್ರೆ ಗೊತ್ತಿರ್ಲಾರ್ದನ್ನ ಗೊತ್ತು ಮಾಡ್ಸದ್. ಅದಕ್ಕೇನಂತಾರೆ ಅಂಡರ್ ಲಿವಿಂಗ್ ಹಿಡನ್ ಪ್ಯಾಟರ್ನ್ಸ್ ಅಂತ ಕರೀತಾರೆ. ಓಕೆ, ಆಮೇಲೆ ಸ್ಪಾಟಿಂಗ್ ಟ್ರೆಂಡ್ಸ್, ಒಂದ್ ಟ್ರೆಂಡ್ ಮೇಲೆ ಸ್ಪಾಟ್ ಮಾಡೋದು. ಓಕೆ, ಥ್ರೂ ಪ್ರೂವನ್ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ರಾ ಡಾಟಾ. ಸೊ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡಿ ಆ ರಾ ಡಾಟಾನ ಅಂಡರ್ಸ್ಟ್ಯಾಂಡ್ ಆಗಂಗ ನಾವು ಅದನ್ನ ಹಿಡನ್ ಪ್ಯಾಟರ್ನ್ ನಾವು ಅದನ್ನ ಅಂಡರ್ ರಿಲಿವಿಂಗ್ ಮಾಡ್ಬೇಕು. ಅದಕ್ಕೆ ಏನಂತ ಕರೀತಾನ ಸ್ಟಾಟಿಸ್ಟಿಕಲ್ ಡಾಟಾ ಅಂತ ಹೇಳ್ತಾನೆ. ಸೊ ಎಕ್ಸಾಂಪಲ್ ನಾವು ಕೊಡತ್ತ ನೋಡ್ರಿ. Variance in production rate, correction of sales with compassion, cluster analysis of shopping patterns, etc. help decision makers see new opportunities or innovative products or services. Okay, so ಏನ್ ಹೇಳ್ತಾ ನೋಡ್ರಿ, ಈಗ ಪ್ರೊಡಕ್ಷನ್ ರೇಟ್ ಒಳಗೆ ವೇರಿಯನ್ಸ್ ಆಗ್ತಿರ್ತದೆ. ಓಕೆ, ಆಮೇಲೆ ಸೇಲ್ಸ್ ಒಳಗು
ಕ್ಲಸ್ಟರ್ ಮಾಡ್ಬೇಕಂತ, ಕ್ಲಸ್ಟರ್ ಅನಲೈಸಿಸ್ ಮಾಡ್ಬೇಕಂದ್ರೆ ಥಿಂಕ್ ತಲೆಗೆ ಇಟ್ಕೋಬೇಕು, ನಾವು ಅನಲೈಸ್ ಮಾಡಬೇಕು. ಓಕೆ, ಪ್ರೊಡಕ್ಷನ್ ರೇಟ್ ಬಗ್ಗೆ ಅನಲೈಸ್ ಮಾಡಬೇಕು. ವೇರಿಯನ್ಸ್ ಆಗ್ತಿರ್ತದ, ಏನ್ ವೇರಿಯನ್ಸ್ ಪ್ರೊಡಕ್ಷನ್ ರೇಟ್ ಒಳಗೆ ವೇರಿಯನ್ಸ್, ಅದನ್ನ ಯಾಕೆ ಆಗತ್ತದ. ಓಕೆ, ಆಮೇಲೆ ಶಾಪಿಂಗ್ ಪ್ಯಾಟರ್ನ್ ಒಳಗೆ ಕ್ಲಸ್ಟರ್ ಆಗತ್ತದ. ಸೊ ಇವೆಲ್ಲ ನಾವು ಅನಲೈಸ್ ಮಾಡ್ಕೊಂಡು ಥಿಂಗ್ ಏನಿರ್ತದೆ ಇರ್ಲಾರ್ದನ, ಏನ್ ಹಿಡನ್ ಅದ, ಏನ್ ಪ್ರಾಬ್ಲಮ್ ಆಗತ್ತದ, ಏನ್ ವೇರಿಯನ್ಸ್ ಆಗತ್ತದ, ಅದನ್ನ ನಾವು ಅನಲೈಸ್ ಮಾಡ್ಕೊಂಡು ಅದನ್ನ ನ್ಯೂ ಅಪರ್ಚುನಿಟೀಸ್ ಅಥವಾ ನ್ಯೂ ಇನೋವೇಷನ್, ನ್ಯೂ ಪ್ರಾಡಕ್ಟ್, ನ್ಯೂ ಸರ್ವಿಸಸ್ ನಾವು ತೆಗಿಬೇಕು ಅಂತ ಹೇಳ್ತಾರೆ. ಓಕೆ, ಈಗ ನೋಡ್ರಿ, ನೀವೆಲ್ಲೋ ಒಂದ್ ಸ್ವಲ್ಪ ಲ್ಯಾಗ್ ಆಗಾಕತ್ತಿದ್ರಿ, ಈಗ ನಿಮ್ದು ಅಪೋಸಿಟ್ ಪಾರ್ಟಿ ಏನಿರ್ತದಲ್ಲ, ಅವ್ರು ನಿಮ್ಗಿಂತ ಸ್ವಲ್ಪ ಪ್ರಾಫಿಟ್ ನಾಗ ಅದಾರ, ಬಟ್ ನೀವು ಪ್ರಾಫಿಟ್ ನಾಗ ಇಲ್ಲ. ಸೊ ಯು ಹ್ಯಾವ್ ಟು ಥಿಂಕ್ ಯಾಕ ಇದು ಏನ್ ಆಗಾಕತ್ತದ. ಸೊ ಆ ಅನ್ರಿಲೇಬಲ್ ಹಿಡನ್ ಡಾಟಾ ಏನಿರ್ತದ ಅದನ್ನ ನೀವು ತೆಗಿಬೇಕು. ಅವನೇ ಏನಾರ ಬೇರೆ ಮಾಡೋಣ, ನೀವೇ ಏನ್ ಲ್ಯಾಕಿಂಗ್ ನಾಗ ಅದಿರೋ. ಓಕೆ, ಈಗ ನಿಮ್ದು ಅಪೋಸಿಟ್ ಪಾರ್ಟಿದವ ನಿಮ್ಗಿಂತ ಸ್ವಲ್ಪ ಪ್ರಾಫಿಟ್ ಆಗತ್ತಾನಂದ್ರ ಅವ ಏನ್ ಮಾಡಾಕತ್ತಾನಲ್ಲಿ, ಅವ ಏನ್ ಮಾಡಾಕತ್ತಾನ ಅಥವಾ ಏನ್ ಪ್ರಾಫಿಟ್ ಆಗತ್ತದ ಅದನ್ನ ನೀವು ಯೋಚನೆ ಮಾಡ್ಬೇಕು. ಓಕೆ, ಸೊ ಈಗ ನಾವು ಅವ ಹಿಂಗ್ ಮಾಡಾಕತ್ತಿದ ಏನೋ ಒಂದ್ ನಿಮಗ್ ಗೊತ್ತಾತವ ಇದು ಟೈಪ್ ಮಾಡಾಕತ್ತಾನ ಅಂತಂದ್ರೆ ನೀವು ಅದನ್ನ ಮತ್ ಇನೋವೇಷನ್ ಮಾಡ್ಬೇಕು. ಸೊ ಇನೋವೇಷನ್ ಮಾಡಿ ನೀವು ಒಂದ್ ಭಾರತ ಮಾಡ್ಕೋಬೇಕು. ಸೊ ಅದರಿಂದ ಏನಾಗ್ತದೆ, ನಿಮ್ದು ಸರ್ವಿಸಸ್ ಹೊಸಾದ್ ಬರ್ಬೋದು, ಏನ್ ಪ್ರಾಡಕ್ಟ್ಸ್ ಹೊಸಾದ್ ಬರ್ಬೋದು. ಸೊ ಏನ್ ಹಿಡನ್ ಟೆಕ್ನಿಕ್ ಇರ್ತದಲ್ಲ ಅದನ್ನ ನೀವು ಅನ್ರಿಲೇಬಲ್ ಮಾಡಿ ಅದನ್ನ ನೀವು ಅಪ್ಲೈ ಮಾಡ್ಕೋಬೇಕಂತ ಹೇಳ್ತಾರೆ. ಸೊ ಅಲ್ಲಿ ನೀವು ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್ ಬೇಕಾದ್ರೆ ಅದನ್ನ ಯೂಸ್ ಮಾಡಿ ಅಂದ್ರೆ ನೀವೇನಾದ್ರೂ ಲ್ಯಾಗಿಂಗ್ ಆಗಾಕತ್ತಿದ್ರಿ, ಓಕೆ, ಅವ ಮುಂದ್ ಹೊಂಟಿದ್ದ ನಿಮ್ದು ಅಪೋಸಿಟ್ ಪಾರ್ಟಿದವ ಅಂತಂದ್ರೆ ಅದನ್ನ ಅಂಡರ್ ಲೆವೆಲ್ ಮಾಡಿ ನಿಮ್ದ್ರಾಗ ಏನ್ ಲ್ಯಾಗಿಂಗ್ ಅದ ಅದನ್ನ ನೋಡ್ಕೊಂಡು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಮತ್ತೆ ಇನ್ನೋವೇಷನ್ಸ್ ಮಾಡಿ ಹೊಸ ಹೊಸ ಅಪರ್ಚುನಿಟೀಸ್ ನ ತೆಗಿಬೇಕು ಅಂತ ಹೇಳ್ತಾನೆ. ಸೊ ದಟ್ ಈಸ್ ಅಬೌಟ್ ದ statistical data. So understood? Please reply everyone. Understood statistical data? Yes, please reply everyone. Understood statistical data? I want reply from everyone. Everyone understood statistical data? Swara? Okay, so fine then. Then we'll go for the next point here. So the next point is management reporting. Okay, so management reporting andre in nodonanta. Most enterprises have their own IT teams dedicated to churn out ad hoc reports for the management. Okay, so ಏನು ಹೇಳಾಕತ್ತ ನೋಡ್ರಿ, ಮೋಸ್ಟ್ ಎಂಟರ್ಪ್ರೈಸಸ್ ಅವ್ರದೇ ಆದಂತ ಒಂದು ಟೀಮ್ ಇರ್ತದೆ. ಆಬ್ವಿಯಸ್ಲಿ IT ಟೀಮ್ಸ್ ಇದ್ದೇ ಇರ್ತದೆ. ನೀವು ನೋಡಿ ಎಲ್ಲೇ ಎಂಟರ್ಪ್ರೈಸಸ್ ಹೋದ್ರೆ ಅವ್ರದೇ ಆದಂತ ಒಂದು IT ಟೀಮ್ಸ್ ಇರ್ತದೆ. ಸೊ ಅವ್ರು ಏನ್ ಮಾಡ್ತಾರಂತಂದ್ರೆ churn out ad hoc reports of the management. Okay, oftentimes they invest in specialized tools to prepare reports in the graphical format. Okay, so ಅವ್ರದ್ದು ರಿಪೋರ್ಟ್ ಈಗ ಎಂಟರ್ಪ್ರೈಸಸ್ ನಾಗ ಏನೇನ್ ನಡೆದಿದೆ ಅದನ್ನೆಲ್ಲ ರಿಪೋರ್ಟ್ ಅದನ್ನ ಅಡಾಪ್ಟ್ ಮಾಡಾಕ ಅಥವಾ ಅದನ್ನ ಅನಲೈಸ್ ಮಾಡಾಕ ಅದನ್ನ ಮ್ಯಾನೇಜ್ಮೆಂಟ್ ಮಾಡಾಕ ಒಂದು ಟೀಮ್ ಇರ್ತದ ಅಂತ ಹೇಳ್ತಾರೆ. ಸೊ ಆ ಟೀಮ್ ದವ್ರು ಏನ್ ಮಾಡ್ತಾರ, IT ಟೀಮ್ ದವರು ಒಂದ್ ಸ್ಪೆಷಲೈಸ್ಡ್ ಟೂಲ್ಸ್ ತಗೋತಾರ. ಅಂದ್ರೆ ಒಂದ್ ಅದಕ್ಕೆ ಚಲೋ ಟೂಲ್ಸ್ ಅಂತ ಹೇಳ್ಬೋದು ಅಥವಾ ಸಾಫ್ಟ್ವೇರ್ಸ್ ಅಂತ ಹೇಳ್ಬೋದು. ಸೊ ಅದನ್ನ ಯೂಸ್ ಮಾಡಿ ಎಲ್ಲಾನು ಆಲ್ಮೋಸ್ಟ್ ಗ್ರಾಫಿಕಲ್ ಫಾರ್ಮೆಟ್ ನ ಮಾಡಾಕ ಅವರು ವರ್ಕ್ ಮಾಡ್ತಾರ ಅಂತ ಹೇಳ್ತಾನೆ. ಯಾರು? IT ಟೀಮ್ಸ್ ದವ್ರು. ಸೊ ಸಿಂಪಲ್ ಅದ, ಮ್ಯಾನೇಜಿಂಗ್ ರಿಪೋರ್ಟ್ ಅಂತಂದ್ರೆ ರಿಪೋರ್ಟ್ಸ್ ಮ್ಯಾನೇಜ್ ಮಾಡ್ತಾರ. ಒಂದ್ ಎಂಟರ್ಪ್ರೈಸಸ್ ಇಂದ ಎಲ್ಲಾನೇ ಇರ್ಬೋದು. ಓಕೆ, ಲೈಕ್ ಅವ್ರಿಗೆ ಎಷ್ಟು ಪ್ರಾಫಿಟ್ ಆಯ್ತು, ಅವ್ರು ಎಷ್ಟು ಇನ್ವೆಸ್ಟ್ ಮಾಡಾರ, ಎಷ್ಟು ಲಾಸ್ ಆಗತ್ತದ, ಎಷ್ಟು ಕಸ್ಟಮರ್ಸ್ ನಿಂತ ನಿಮಗೆ ಪ್ರಾಫಿಟ್ ಆಗತ್ತದ. ಓಕೆ, ಯಾವ ಪ್ರಾಡಕ್ಟ್ ನಿಂದ ಪ್ರಾಫಿಟ್ ಆಗತ್ತದ. ಓಕೆ, ನೆಕ್ಸ್ಟ್ ಯಾವ ಎಂಪ್ಲಾಯೀಸ್ ಚಲೋ ವರ್ಕ್ ಮಾಡತ್ತಾನ, ಯಾವ ಎಂಪ್ಲಾಯೀಸಿಗೆ ಎಷ್ಟು ವರ್ಕ್ ಕೊಟ್ಟಿವಿ, ಸೊ ಎಷ್ಟು ಅವರಿಗೆ ಅಂದ್ರೆ ಅವ್ರ ಸ್ಯಾಲ್ರಿ, ಸೊ ಎಲ್ಲಾನೇ ಟೋಟಲಿ ಏನೇನ್ ಟ್ರಾನ್ಸಾಕ್ಷನ್ ನಡೀತಿರ್ತದ ಎಲ್ಲಾತ್ರದ್ದು ರಿಪೋರ್ಟ್ ಮಾಡ್ತಾರೆ. ಓಕೆ, ಸೊ ರಿಪೋರ್ಟ್ ಏನದ ಯೂಶುವಲಿ ಗ್ರಾಫಿಕಲ್ ಫಾರ್ಮೆಟ್ ನಾಗ ಮಾಡಿದ್ರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಈಸಿಲಿ ನಮಗ ಲೆಕ್ಕ ಸಿಗ್ತದೆ. ಓಕೆ, ಸೊ ಅದ್ರ ಸಲಾಗಿ ಏನ್ ಹೇಳ್ತಾನೆ, ಸೊ ಇಲ್ಲಿ IT ಟೀಮ್ಸ್ ಅವ್ರು ಇರ್ತಾರ, ಅದಕ್ಕೆ ಆದಂತ ವರ್ಕ್ ಮಾಡಕ IT ಟೀಮ್ಸ್ ಅವ್ರು ಇರ್ತಾರ. ಆ IT ಟೀಮ್ಸ್ ಅವ್ರು ಏನ್ ಮಾಡ್ತಾರ ಅಂತಂದ್ರ ಆ ಸ್ಪೆಷಲೈಸ್ ಟೂಲ್ಸ್ ಅಥವಾ ಸ್ಪೆಷಲೈಸ್ಡ್ ಸಾಫ್ಟ್ವೇರ್ಸ್ ನ ಯೂಸ್ ಮಾಡಿ ರಿಪೋರ್ಟ್ಸ್ ನ ರೆಡಿ ಮಾಡ್ತಾರ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ದ ಮ್ಯಾನೇಜಿಂಗ್ ರಿಪೋರ್ಟ್ಸ್. ಕ್ಲಿಯರ್? Please everyone clear the third point. Managing reports, clear आता? Yes, please reply everyone. Understood managing reports. 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 Please reply everyone. Understood
Please reply. I want everyone to reply here. Clear? Unrelieving meaning means ಅಪ್ಪಿ ಏನಾದ್ರೂ ನಿಖಿತಾ ಏನಾದ್ರೂ ಹಿಡನ್ ಇತ್ತಂತಂದ್ರೆ ಅದನ್ನ ಹೊರಗೆ ತಗೊಂಡ್ ಬರೋದು. ಓಕೆ, ಈಗ ನಾವು ಕ್ರಿಮಿನಲ್ಸ್ ಒಳಗ್ ನೋಡ್ತಿರ್ತೀವಿ, ಏನ್ ಸಸ್ಪೆನ್ಸ್ ಇರ್ತದ ಅದನ್ನೆಲ್ಲ ಬಿಚ್ಚಿಡೋದಂತ ಹೇಳ್ಬೋದು. ಓಕೆ, ಹಿಡನ್ ಥಿಂಗ್ಸ್ ಏನಿರ್ತದಲ್ಲ ಅದನ್ನ ತೆಗೆದಿಡೋದು, ಬಿಚ್ಚಿಡೋದು, ಅದಕ್ಕೆ ಅನ್ರಿಲಿವಿಂಗ್ ಅಂತ ಕರೀತಾರೆ. ಇನ್ನು ಏನ್ ಹಿಡನ್ ಪ್ಯಾಟರ್ನ್ಸ್ ಇರ್ತಾವ ಏನ್ ನಿಮ್ಗೆ ಗೊತ್ತಿರಂಗಿಲ್ಲ, ಈಗ ಅಪೋಸಿಟ್ ಪಾರ್ಟಿದವ್ರ ಅವ್ರ ಪ್ರಾಡಕ್ಟ್ ಚಲೋ ನಡಾಕತ್ತದ, ನಿಮ್ ನಡಾಕತ್ತಿಲ್ಲ, ಯಾಕ? ಓಕೆ, ಯಾಕಂತಂದ್ರ ಅಲ್ಲಿ ಏನ್ ಹಿಡನ್ ಪ್ಯಾಟರ್ನ್ ಅದ, ಅಲ್ಲಿ ಏನ್ ಹಿಡನ್ ಸಸ್ಪೆನ್ಸ್ ಅದ, ಅವ್ರ ಏನ್ ಮಾಡಾಕತ್ತಾರೇನೋ ಬ್ಯಾರೆದ, ಇಲ್ಲ ನೀವೇನ್ ಲ್ಯಾಗಿಂಗ್ ಅದಿರೇನೋ, ಸೊ ಅದನ್ನ ನೀವು ನೋಡ್ಕೋಬೇಕು, ಅದನ್ನ ಬಿಚ್ ಇಟ್ಕೊಂಡು ನೀವು ಅದನ್ನ ಇನೋವೇಷನ್ಸ್ ಮಾಡ್ಬೇಕು ಅಂತ ಹೇಳ್ತಾನೆ. ದಟ್ ಈಸ್ ಅಬೌಟ್ ಅನ್ರಿಲಿವಿಂಗ್. ಕ್ಲಿಯರ್ ನಿಖಿತಾ? Nikita, clear the meaning of unrelieving? Okay, so fine then. Then we'll go for the next point here. So fourth point is market survey. Churn meaning churn elagapi? Kavita. Churn out ad hoc reports. Okay, so dedicated to churn out ad hoc reports for the management ಅಂತಂದ್ರೆ ಈಗ ಒಂದ್ ಟೀಮ್ಸ್ ಇರ್ತಾರ, IT ಟೀಮ್ಸ್ ಅವ್ರು ಅದನ್ನ ಮಾಡ್ತಿರ್ತಾರ. ಅಡಾಕ್ ರಿಪೋರ್ಟ್ಸ್ ಅಂತಂದ್ರೆ ಒಂದ್ ಪರ್ಟಿಕ್ಯುಲರ್ ರಿಪೋರ್ಟ್ಸ್ ಚರ್ನ್ ಔಟ್ ಅಂದ್ರೆ ಅದನ್ನ ಮಾಡದ್ ಆ ಪರ್ಟಿಕ್ಯುಲರ್ ಗೆ ಡೆಡಿಕೇಟೆಡ್ ಆಗಿ ಮಾಡ್ತಿರ್ತಾರ. ಅಂದ್ರೆ ಎಲ್ಲ ವರ್ಕ್ ಮಾಡೋದು, ಅಡಾಕ್ ರಿಪೋರ್ಟ್ಸ್ ರೆಡಿ ಮಾಡೋದು, IT ಟೀಮ್ ದವ್ರು ಅದನ್ನ ಮಾಡ್ತಿರ್ತಾರ, ಅದಕ್ಕೆ ಚರ್ನ್ ಔಟ್ ಅಂತಾರೆ. ಕ್ಲಿಯರ್ ಕವಿತಾ? Kavita, please reply. Clear? Okay. So next we'll go for the next fourth one. Fourth one is about the market survey. Okay. So market survey ಅಂತಂದ್ರೆ ಏನು ನೋಡ್ರಿ, enterprises also employ third party agencies to conduct customer surveys and competitive analysis. Okay. They also use benchmark data to understand their strengths, weakness, and specific market opportunities they could explore, as well as risks that might reduce their revenue or market share. Okay, ಈಗ ನೋಡ್ರಿ, ಎಂಟರ್ಪ್ರೈಸಸ್ ಅಂತಂದ್ರೆ ಕಸ್ಟಮರ್ಸ್ ಬಗ್ಗೆ ನಾವು ತಿಳ್ಕೊಬೇಕು. ಓಕೆ, ನೀವು ಯಾವಾಗ ಕಸ್ಟಮರ್ಸ್ ಬಗ್ಗೆ ತಿಳ್ಕೊಂಡ್ರಿ, ಕಸ್ಟಮರ್ಸ್ ಏನ್ ಬೇಕಾಗ್ಯದ ಏನಿಲ್ಲ, ಓಕೆ, ಅವ್ರದ್ದು ಎಸೆನ್ಷಿಯಲ್ ಏನಿರುತ್ತೆ ನೀವು ಫಸ್ಟ್ ಯೂನಿಟ್ ನೋಡಿರಿ. ಓಕೆ, ಅವಾಗ ಕಸ್ಟಮರ್ಸ್ ಇಂದ ಫೀಡ್ಬ್ಯಾಕ್ ತಗೊಂಡು ಅದನ್ನ ನೀವು ಇನೋವೇಷನ್ ಮಾಡಿದ್ರಿ ಅಂದ್ರೆ ನಿಮ್ದು ಪ್ರಾಡಕ್ಟ್ ಚಲೋ ಆಗ್ತದೆ ಅಂತಂದ್ರೆ ಬಿಸ್ನೆಸ್ ಕರೆಕ್ಟ್ ಆಗ್ತದೆ ಅಂತ. ಹಂಗೆ ಇಲ್ಲಿ ಏನಿರ್ತದೆ, ಈಗ ಥರ್ಡ್ ಪಾರ್ಟಿ ಏಜೆನ್ಸೀಸ್ ಇರ್ತಾರ. ಓಕೆ, ಅಂದ್ರೆ ಎಂಪ್ಲಾಯೀಸ್ ಇರ್ತಾರ. ಇನ್ ಎಂಟರ್ಪ್ರೈಸಸ್ ದೇರ್ ಆರ್ ಸಮ್ ಎಂಪ್ಲಾಯೀಸ್ ಹೂ ಆರ್ ಥರ್ಡ್ ಪಾರ್ಟಿ ಏಜೆನ್ಸೀಸ್ ಇರ್ತಾರ. ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಕಸ್ಟಮರ್ಸ್ ರಿಲೇಟೆಡ್ ಸರ್ವೆ ಮಾಡ್ತಿರ್ತಾರೆ. ಓಕೆ, ಕಾಂಪಿಟೇಟಿವ್ ಅನಾಲಿಸಿಸ್ ಮಾಡ್ತಿರ್ತಾರೆ, ಸರ್ವೇಸ್ ಮಾಡ್ತಿರ್ತಾರೆ, ಕಸ್ಟಮರ್ಸ್ ಏನ್ ಬೇಕು ಏನಿಲ್ಲ, ಯಾವ ಪ್ರಾಡಕ್ಟ್ ಎಷ್ಟು ವರ್ಕ್ ಆಗತ್ತವ, ಓಕೆ, ಸೊ ಯಾವ ಕಂಪ್ನಿ ಹೆಂಗ್ ಚಲೋ ಅನ್ನೋದು. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಥರ್ಡ್ ಪಾರ್ಟಿ ಏಜೆನ್ಸಿ ಇದ್ದಿದ್ದ ಎಂಪ್ಲಾಯೀಸ್ ಕಸ್ಟಮರ್ಸ್ ಇಂದ ಸರ್ವೇಸ್ ಮಾಡ್ತಿರ್ತಾರ ಅಂತ ಹೇಳ್ತಾನೆ. ಓಕೆ, they also use benchmark data to understand their strengths. Okay, ಅಂದ್ರೆ ಕಸ್ಟಮರ್ಸ್ ಇಂದ ಏನ್ ಸ್ಟ್ರೆಂತ್ ಇದೆ, ಏನ್ ವೀಕ್ನೆಸ್ ಇದೆ, ಸ್ಪೆಸಿಫಿಕ್ ರಿಪೋರ್ಟ್ಸ್ ಏನಿದೆ, ಸೊ ಅದನ್ನೆಲ್ಲ ಅದ್ರ ಬಗ್ಗೆನೇ ಸ್ಟಡಿ ಮಾಡ್ತಿರ್ತಾರೆ. ಓಕೆ, ಸೊ ಮಾಡಿ ನಾವ್ ನೋಡ್ಕೋತೀವಿ ಅದ್ರ ರಿಸ್ಕ್ ಎಷ್ಟದ, ಅದ್ರ ರೆವೆನ್ಯೂ ಎಷ್ಟ್ ಬರತ್ತದ, ಮಾರ್ಕೆಟ್ ಶೇರ್ ಎಷ್ಟಿದೆ. ಸೊ ಟೋಟಲಿ ಅಬೌಟ್ ದ ಕಸ್ಟಮರ್ಸ್ ಎಲ್ಲಾನೇ ತಿಳ್ಕೊಂಡು ನಮ್ದು ಎಂಟರ್ಪ್ರೈಸಸ್ ಇಂದ ನಾವು ಮ್ಯಾನೇಜ್ ಮಾಡ್ಕೋಬೇಕು. ನಮ್ ಮಾರ್ಕೆಟ್ ಶೇರ್ ನಾಗ ಅಂದ್ರೆ ಬೇರೆ ಕಡೆ ಎಷ್ಟ್ ಆಗತ್ತದ, ನಮ್ದು ಶೇರ್ ಎಷ್ಟ್ ಆಗತ್ತದ, ನಮ್ ರೆವೆನ್ಯೂ ಎಷ್ಟ್ ಆಗತ್ತದ, ರಿಸ್ಕ್ ಎಷ್ಟದ, ಸೊ ಈಗ ಇದು ಮಾಡೋದ್ರಿಂದ ಏನ್ ರಿಸ್ಕ್ ಅದ, ಆಮೇಲೆ ಕಸ್ಟಮರ್ಸ್ ಏನ್ ಬೇಕಾಗತ್ತದ, ಸೊ ಇದನ್ನೆಲ್ಲ ನಾವು ತಿಳ್ಕೊಬೇಕೇನಂತಾನೆ ಮಾರ್ಕೆಟ್ ಸರ್ವೆ ಅಂತ ಹೇಳ್ತಾನೆ. ಓಕೆ, so in fact enterprises use one or more the above methods but in more systematic way, thanks to the availability of the data in digital form and emergence of the new delivery channels like the internet and mobile devices. Okay, so everyone understood about the market survey. It is related to customer. Okay, customers in the survey ಮಾಡೋದು, ಆಮೇಲೆ ಕಸ್ಟಮರ್ಸ್ ಬೇಕಾಗಂತ ಪ್ರಾಡಕ್ಟ್ಸ್ ಅವ್ರದ್ದು ರೆವಿನ್ಯೂಸ್, ಅವ್ರದ್ದು ಶೇರ್ಸ್, ಓಕೆ, ಮಾರ್ಕೆಟ್ ಶೇರ್ ಏನದ, ಸೊ ಅದನ್ನೆಲ್ಲ ಸರ್ವೆ ಮಾಡೋದಕ್ಕೆ ಏನಂತಾನೆ ಮಾರ್ಕೆಟ್ ಸರ್ವೆ ಅಂತ ಕರೀತಾನೆ. ತಿಳಿತಾ ಫೋರ್ತ್ ಒನ್ ಪಾಯಿಂಟ್? Please reply. Everyone understood the fourth point? Please reply. I'm waiting. Everyone understood the fourth point?
Okay, so fine then. So ಏನ್ ಹೇಳಕತ್ತಾನೆ ಇವೆಲ್ಲ ಏನ್ 4 points ಇದಾವಲ್ಲ ಆ 4 points ಇಂದ ನಾವು ಒನ್ ಆರ್ ದ ಒನ್ ವೇ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೀವು ಎಂಟರ್ಪ್ರೈಸಸ್ ಒಳಗೆ ಅಬೌಟ್ ಮಾರ್ಕೆಟ್ ನೀವು ತಿಳ್ಕೊತೀರಿ, ಅಬೌಟ್ ಮಾರ್ಕೆಟ್ ಸರ್ವೆ ತಿಳ್ಕೊತೀರಿ, ಅಬೌಟ್ ಕಸ್ಟಮರ್ಸ್ ತಿಳ್ಕೊತೀರಿ. ಸೊ ಒನ್ ಆರ್ ದ ಅದರ್ ವೇ ಯು ಸರ್ವೆ ಯು ಮೆಥಡ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಬಟ್ he is saying that thanks to the technology, okay, what technology like internet, mobile devices, okay, so ಆ ಟೆಕ್ನಾಲಜಿ ನಿಂತ ಏನಾಗತ್ತದ ಒಂದ್ ಡಾಟಾನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಕತ್ತೀವಿ ಅಂತ ಹೇಳ್ತಾನೆ. ನೀವು ನೋಡಿ, ಇಂಟರ್ನೆಟ್ ಇತ್ತಂದ್ರೆ ಎಷ್ಟು ಜಲ್ದಿ ಸರ್ವೆ ಮಾಡ್ಬೋದು. ನೀವು ಒಂದು ಗೂಗಲ್ ಫಾರ್ಮ್ ಮಾಡ್ಕೊಂಡು ಈಸಿಲಿ ಎಲ್ಲಾನು ಸರ್ವೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಫೀಡ್ಬ್ಯಾಕ್ ಹಾಕೋತೀರಿ, ಅಲ್ಲಿ ನಿಮ್ ಕಸ್ಟಮರ್ಸ್ ಫೀಡ್ಬ್ಯಾಕ್ಸ್ ಇರ್ತದೆ, ಅಲ್ಲಿ ಸರ್ವೆ ಮಾಡ್ಕೋಬಹುದು. ಸೊ ಅವೈಲೇಬಲ್ ಟೆಕ್ನಾಲಜಿ ಏನದಾವಲ್ಲ, ಇಂಟರ್ನೆಟ್ ಇರ್ಬೋದು, ಮೊಬೈಲ್ ಇರ್ಬೋದು, ಸೊ ಅವೈಲೇಬಲ್ ಟೆಕ್ನಾಲಜಿ, ನ್ಯೂ ಡೆಲಿವರ್ಡ್ ಟೆಕ್ನಾಲಜಿ ನಿಂತ ಏನಾಗತ್ತದೆ, ಇವೆಲ್ಲ ನಾವು ಈಸಿಲಿ ಯೂಸ್ ಮಾಡಕತ್ತೀವಿ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ means this is about the concept called as information sources before dawn of BI. Clear this topic? Please reply everyone, clear this topic. I want reply from everyone. Everyone clear the topic. ನಾಷ್ಟ ಮಾಡಿರೋ ಇಲ್ಲ? ನಾಷ್ಟ ಮಾಡಿ ನಿದ್ದೆ ಹೊಡಕತ್ತಿರೋ? ರಿಪ್ಲೈ ಮಾಡ್ರಿ ಬಡ ಬಡ. Any doubts? Any doubts regarding this topic? ನಾಷ್ಟ ಮಾಡಿದ್ರೆ ಪ್ರಾಬ್ಲಮ್ ನಿಮ್ಗೆ, ನಾಷ್ಟ ಮಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್. ನಾಷ್ಟ ಮಾಡಿದ್ರೆ ನಿದ್ದೆ ಹೊಡಿತೀರಿ, ಮಾಡ್ಲಿಲ್ಲ ಅಂದ್ರೆ ಹೊಸ ಆಗಿದೆ ಅಂತೀರಿ. Okay, okay, so fine then. If you don't have doubts, then we'll continue in the next class. Next topic is about BI definitions, BI evaluation, and we have some other definitions also. Next topic is about definitions. BI definitions adava matte inondu bere definitions adava. Okay, so fine then. If you don't have any doubts, then we'll end here. Thank you. Have a nice day.